ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರುಕ್ಕಿಂತ ಮುಂಚಿತವಾಗಿ ಮಳೆ ಪ್ರಾರಂಭವಾದ ಹಿನ್ನೆಲೆ ರೈತರು ತಮ್ಮ ಜಮೀನುಗಳು ಸ್ವಚ್ಛತೆ ಮುಂದಾಗಿದ್ದಾರೆ. ರೈತರಿಗೆ ಸಮಯಕ್ಕೆ ಸರಿಯಾಗಿ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ತುರ್ತಾಗಿ ಅಗತ್ಯವಿರುವ ಬೀಜ, ರಸಗೊಬ್ಬರ ಒದಗಿಸಲು ಮುಂದಾಗಬೇಕು ಅಂತ ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಆಗ್ರಹಿಸಿದ್ದಾರೆ. ಸೋಮವಾರ ಯಾದಗಿರಿ ತಾಲೂಕಿನ ಅಬ್ಬೆ ತುಮಕೂರು ಗ್ರಾಮದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ನಿರತ ರೈತರನ್ನ ಭೇಟಿ ಮಾಡಿ ಅವಧಿಗೂ ಮುನ್ನ ಮಳೆಯಾಗುತ್ತಿರುವ ಹಿನ್ನೆಲೆ ರೈತರು ನಿತ್ಯ ಬೆಳಿಗ್ಗೆ ಜಮೀನುಗಳಿಗೆ ತೆರಳುತ್ತಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಸರಿಯಾದ ಸಮಯದಲ್ಲಿ ದೊರೆಯುವಂತೆ, ಕೃಷಿಗೆ ಬೇಕಾದ ಬೀಜ ಮತ್ತು ರಸಗೊಬ್ಬರ ವಿತರಣೆಯಲ್ಲಿ ರೈತರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳಬೇಕು ಅಂತ ಆಗ್ರಹಿಸಿದರು. ರೈತ ದೇಶದ ಬೆನ್ನೆಲುಬು, ನಮಗೆ ಭೂಮಿ ತಾಯಿಯಿಂದ ಅನ್ನ ಕೊಡುವ ದೇವರು, ಅವರನ್ನ ಯಾವಾಗಲೂ ಮರಿಬಾರದು. ಆದ ಕಾರಣ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆಗ್ರೋ ಕೇಂದ್ರದವರು ಕೃತಕ ಅಭಾವ ಸೃಷ್ಟಿಸಿ ಬೆಲೆ ಹೆಚ್ಚಳ ಮಾಡಲು ಹವಣಿಸುತ್ತಿರುತ್ತಾರೆ. ಇಂಥವರ ಮೇಲೆ ಹದ್ದಿನ ಕಣ್ಣಿಡಬೇಕು. ಕಳೆದ ವರ್ಷ ರಸಗೊಬ್ಬರ ಕೊರತೆಯಿಂದಾಗಿ ರೈತರು ವಾರಗಟ್ಟಲೆ ಸರದಿ ಸಾಲಲ್ಲಿ ನಿಂತು ಹೈರಾಣಾಗಿದ್ದಾರೆ. ಈ ವರ್ಷ ಈ ಘಟನೆ ಮರು ಕಳಿಸದಂತೆ ನೋಡಿಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಕೃಷಿ ಚಟುವಟಿಕೆ ಪ್ರಕಟಣೆ ಮೂಲಕ ಗ್ರಾಮೀಣ ಪ್ರದೇಶದ ರೈತರಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಜಾಗೃತಿ ಮೂಡಿಸಿ ಇಲಾಖೆ ಸವಲತ್ತುಗಳ ಕುರಿತು ಮಾಧ್ಯಮಗಳ ಮೂಲಕ ಮಾಹಿತಿ ಕೊಡಬೇಕು. ಇಲಾಖೆ ರೈತರು ಕೃಷಿ ಸಹಾಯವಾಣಿಗಳಿಗೆ ಕರೆ ಮಾಡಿದಾಗ ತಕ್ಷಣ ಸ್ಪಂದಿಸಿ ಸೂಕ್ತ ಮಾಹಿತಿ ಒದಗಿಸಬೇಕು ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ನಮ್ಮೂರಾಗ ಮುಂಗಾರ ಮಳೆ ಬಂದದ ರೀ, ಇದಕ್ಕಿಂತ ಮೊದಲನೇ ಬಂದದ. ಸ್ಟಾರ್ಟಿಂಗ್ ಹೊಲ ಬೆಳೆ ಎಲ್ಲ ಈಗ ಹಸ ಮಾಡಕೈತಿ ಹೊಲಗಳು. ಈಗೇನಪ್ಪ ಅಂದ್ರೆ ಹತ್ತಿ ಹೊರದ ನಡೆದದ. ಆಮೇಲೆ ಈಗ ಗೊಬ್ಬರ ಬೇಕಾಗ್ಯದ ನಮಗೆ. ಜಲ್ದಿ ಸಿಗ್ಬೇಕು. ಹೋಸಲ ಆದಂಗೆ ಆಗ್ಬಾರ್ದು ನಮಗೆ. ಹೋಸಲ ಹಂಗಾದ್ರೆ ಮತ್ತೆ ಪರಿಶಾಣ ಆತು ನಾವು ರೈತರು. ಈಗ ಹಿಂದೆ ಹಸ ಮಾಡಾಕ್ತಿವಿ ಹೊಲ. ನಾವು ಟಾಟಲ್ ಹೊಡೆ ಹೆಚ್ಚು ಹಸ ಮಾಡಾಕ್ತಿವಿ. ಈಗ ಬೆಳೆದ ಸರಿದು ಜಲ್ದಿ ಸಿಗಲ್ಲ. ತೊಂದರೆ ಆಗ್ಯದ. ಲೈನ್ ಇದ್ರೆ ಜಲ್ದಿ ಸಿಗಲ್ಲ, ಕೊಡಕಲ್ಲ. ಸರ್ ನೀವು ಹೋಗೋಣ ಸಿಗ್ಬೇಕು ನಮ್ಗೆ. ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ, ಇಲ್ಲಾಂದ್ರೆ ಹೈರಾಣ ಆಗ್ತದೆ. ಬೆಳಿಗ್ಗೆ ಲೈನ್ ನಿಂತು ಹೋಸಲ ಹೈರಾಣ ಆಗಿರಿ. ಎತ್ತು ಮನೆ ಕಟ್ಟಿ ಹೋಗ್ತೀವಿ, ಉಪವಾಸ ಮೇವೆಲ್ಲ ಏನಿಲ್ಲ. ಅವಕ್ಕೆ ಏನ್ ಮಾಡ್ಬೇಕು ನಾವು? ಜಲ್ದಿ ಮಸಾಲೆ ಗೊಬ್ಬರ ಸಿಗ್ಬೇಕು ನಿಮ್ಗೆ ಅಂತ. ಸಿಗ್ಬೇಕು. ಮುಂಗಾರು ಮಳೆ ಮುಂಚಿತವಾಗಿ ಮಳೆ ಆರಂಭ ಆಗಿರೋದ್ರಿಂದ ರೈತರು ಏನದ ತಮ್ಮ ಜಮೀನುಗಳನ್ನು ಸ್ವಚ್ಛ ಮಾಡ್ಲಿಕ್ಕೆ ಜಮೀನಿಗೆ ದಿನನಿತ್ಯ ಬೆಳಗ್ಗಿನಿಂದ ಸಾಯಂಕಾಲ ಒಳಗೆ ಜಮೀನಲ್ಲಿ ಎತ್ತಿನ ಸಂಗಡ ಗಳೆ ಹೊಡೆಯೋದು, ಟ್ರ್ಯಾಕ್ಟರ್ಲಿಂದ ಸ್ವಚ್ಛ ಟಿಲ್ಲರ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು. ಆದರೆ ಇದು ಮುಂಚಿತವಾಗಿ ಮಳೆ ಬಂದಿರೋದ್ರಿಂದ ರೈತರಿಗೆ ಏನದ ಹೋದ ವರ್ಷ ಏನದಂದ್ರೆ ಯಾವುದು ಬೀಜ ಮತ್ತು ರಸಗೊಬ್ಬರಿಗೆ ರೈತರು ಪರದಾಡ್ತಕ್ಕಂಥ ಸ್ಥಿತಿ ಆಯಿತು. ಲೈನಿನ ಇರತಕ್ಕಂಥ ಪರಿಸ್ಥಿತಿ ಆಯಿತು. ಅಂಥ ಕೆಲಸ ಆಗಬಾರ್ದು. ಸರ್ಕಾರ, ಜಿಲ್ಲಾಡಳಿತ, ಕೃಷಿ ಇಲಾಖೆ ಅಧಿಕಾರಿಗಳು ಎಚ್ಚೆತ್ಕೊಂಡು ರೈತರಿಗೆ ಯಾವುದೇ ರೀತಿಯಿಂದ ತೊಂದರೆ ಆಗದಂಗೆ ಈಗಾಗಲೇ ಮಳೆ ಬಂದಿರೋದ್ರಿಂದ ಹೆಸರು ಬಿತ್ತರ ಕೆಲವು ಕಡೆಗೆ ಮತ್ತು ಹತ್ತಿರ ಕೂಡ ಹಚ್ಚಿದಾರದ ರೈತರು. ಇನ್ನೂ ಭಾಳಷ್ಟು 70-80% ಇನ್ನು ಹತ್ತಿ ಹಚ್ಚುವ ಸಂಭವ ಅದ. ಹಂಗಾಗಿ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೆ ರಸಗೊಬ್ಬರ ಆಗಲಿ, ಬೀಜದ ಕೊರತೆ ಆಗಬಾರ್ದು, ರೈತರಿಗೆ ಏನದ ಗೊಂದಲ ಆಗಬಾರ್ದು ಮತ್ತು ಲೈನಿಗೆ ನಿಂದ್ರಲಾರ್ದಂಥ ಕೆಲಸಕ್ಕೆ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕಂತಕ್ಕಂಥದ್ದು ನಂದು ಆಗ್ರಹ. ಇದೇ ಸಂದರ್ಭದಲ್ಲಿ ಜಮೀನು ಹದಗೊಳಿದ ರೈತರು ಆದ ಮಲ್ಲಿಕಾರ್ಜುನ್, ರಾಜಪ್ಪ, ಹನುಮಂತ, ಮೌನೇಶ್, ಯಮನಪ್ಪ ಸೇರಿ ಅನೇಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.